ಕೊಲೆ ಆರೋಪಿ ದರ್ಶನ್ ವಿರುದ್ಧ ಸಾವಿರಾರು ಪುಟಗಳ ಸಾಕ್ಷ್ಯ ಸಂಗ್ರಹವಾಗಿದೆ. ಪೊಲೀಸರು ಮತ್ತೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲೂ 8 ಫೋಟೋಗಳನ್ನು ಮುಂದಿಟ್ಟು ಜಾಮೀನಿಗೆ ಆಕ್ಷೇಪ ಸಲ್ಲಿಸುವುದಕ್ಕೆ ಖಾಕಿ ಸಿದ್ಧತೆ ನಡೆಸಿದೆ. ಡಿ-ಬಾಸ್ ಮತ್ತು ಗ್ಯಾಂಗ್ ವಿರುದ್ಧ ಸಾಲು ಸಾಕ್ಷ್ಯ, ಜಾಮೀನಿಗೆ ಆಕ್ಷೇಪ ಸಲ್ಲಿಸಲು ಖಾಕಿ ಪಡೆ ಸಿದ್ಧತೆ. ಬೆನ್ನು ನೋವಿನ ಕಾರಣವನ್ನೇ ಮುಂದಿಟ್ಟು ದರ್ಶನ್ ಬೇಲ್ ಪಡೆದು 3 ವಾರಗಳೇ ಕಳೆದಿವೆ. ಆದರೆ ಇದುವರೆಗೂ ಆಪರೇಷನ್ ನಡೆದಿಲ್ಲ. ಇದೇ ವಿಳಂಬ ಈಗ ಸಂಕಷ್ಟ ತಂದೊಡ್ಡ ಸಾಧ್ಯತೆ ಇದೆ. ಜೊತೆಗೆ ಜೂನ್ 8ರಂದು ಪಟ್ಟಣಗೆರೆ ಶೆಡ್ನಲ್ಲೇ ದರ್ಶನ್ ಇದ್ರು ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯಗಳು ಸಿಕ್ಕಿವೆ. ಕೊಲೆ ಆರೋಪಿಗಳ ಮೊಬೈಲ್ನಲ್ಲಿ 8 ಫೋಟೋಗಳು ರಿಟ್ರೀವ್ ಆಗಿವೆ. ಜೂನ್ 8 ಅಂದ್ರೆ ರೇಣುಕಾಸ್ವಾಮಿ ಹತ್ಯೆ ನಡೆದ ದಿನ ದರ್ಶನ್ ಪಟ್ಟಣಗೆರೆ ಶೆಡ್ನಲ್ಲೇ ಇದ್ದ ಅನ್ನೋದಕ್ಕೆ A6 ಜಗದೀಶ್, A7 ಅನುಕುಮಾರ್, ಕಾರು ಚಾಲಕ A8 ರವಿ ಜೊತೆ ನಿಂತು ತೆಗೆಸಿಕೊಂಡಿರೋ ಫೋಟೋಗಳು ಪ್ರಮುಖ ಸಾಕ್ಷಿಯಾಗಿವೆ. ಇದಿಷ್ಟೇ ಅಲ್ಲ, ಪೊಲೀಸರು ಮತ್ತಷ್ಟು ಪೂರಕ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದು. FSL ರಿಪೋರ್ಟ್ನಲ್ಲಿ ಆರೋಪಿಗಳ ಮುಖಚಹರೆ CCTV ದೃಶ್ಯಗಳಿಗೆ ಹೋಲಿಕೆಯಾಗಿದ್ದು ಪ್ರಬಲ ಸಾಕ್ಷ್ಯಗಳು ಸಿಕ್ಕಂತಾಗಿದೆ. ಮಂಗಳವಾರ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಹೈಕೋರ್ಟ್ನಲ್ಲಿ ನಾಳೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ದರ್ಶನ್ ಮಧ್ಯಂತರ ಜಾಮೀನಿನ ವೇಳೆ ಕೋರ್ಟ್ ಸೂಚಿಸಿದ್ದ ಕೆಲ ನಿಯಮಗಳನ್ನ ಪಾಲಿಸಿಲ್ಲ ಅಂತ ವಾದಿಸಿದ್ದಾರೆ. ಈಗ ಮತ್ತೆ 1300 ಪುಟಗಳ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನಾಳೆ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿರೋ ಅಂಶಗಳನ್ನು ಮುಂದಿಟ್ಟು ಬೇಲ್ಗೆ ಆಕ್ಷೇಪ ಸಲ್ಲಿಸೋ ಸಾಧ್ಯತೆ ಇದೆ. ಸ್ವತಃ ಗೃಹ ಸಚಿವ ಪರಮೇಶ್ವರ್ ಕೊಲೆ ಕೇಸಲ್ಲಿ ದರ್ಶನ್ ಪಾತ್ರ ದೊಡ್ಡದಿದೆ ಅಂದಿದ್ದಾರೆ. ಹಾಗೆ ಬೇಲ್ ಪಡೆದು ಹೊರಬಂದಿರುವ ದರ್ಶನ್ಗೆ ಆಪರೇಷನ್ ತಡವಾಗ್ತಿರೋದ್ರ ಬಗ್ಗೆಯೂ ಕೋರ್ಟ್ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದ್ಯಾರೋ ಅವ್ರ ಜೊತೆಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತೆ ಮುಂದೆ ಏನು ಕ್ರಮ ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಇಲ್ಲ, ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ, ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಅದೇನೇ ಇರಲಿ, ಬೇಲ್ ಪಡೆದು ಆಸ್ಪತ್ರೆಯಲ್ಲಿ ಸೆಟ್ಲ್ ಆಗಿರೋ ದಜ್ಜು ನೆಮ್ಮದಿ ಕೆಡಿಸಿಕೊಂಡಿರೋದಂತೂ ಸತ್ಯ. ಶಿವಪ್ರಸಾದ್, TV9 ಬೆಂಗಳೂರು.